SK ಸೂಪರ್ TMT, ದ ಲಾಂಗ್ ಲೈಫ್ TMT. ಅಲ್ಲಿ ವರ್ಷದ 365 ದಿನವೂ ಕೂಡ ಗಂಗೆ ಹರಿತಾಳೆ. ಹಾಗಾಗಿ ಆ ಜಾಗವನ್ನು ಅಂತರಗಂಗೆ ಅಂತ ಕರೀತಾರೆ. ಅಲ್ಲಿ ಈಗ ನೂರಾರು ಕೋತಿಗಳು ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬಂದಂತಹ ಪ್ರವಾಸಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ನೀರು ಹರಿತಾ ಇದ್ರೂ ಕೂಡ ಕೋತಿಗಳಿಗೆ ದಾಹವಾಗ್ತಾ ಇರೋದು ಯಾಕಾಗಿ, ನಿಜಕ್ಕೂ ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಅಂತರಗಂಗೆಯಲ್ಲಿ ನೀರಿಲ್ಲದೆ ಕೋತಿಗಳ ನರಳಾಟ, ಬಿಸಿಲಿಗೆ ಬಳಲಿ ನಿತ್ರಾಣಗೊಂಡ ಮಂಗಗಳು, ಹಸಿವು ನೀಗಿಸಿಕೊಳ್ಳಲು ಪ್ರವಾಸಿಗರ ಮೇಲೆ ಅಟ್ಯಾಕ್, ಹನಿ ಹನಿ ನೀರು ಕುಡಿದು ದಣಿವಾರಿಸಿಕೊಳ್ಳಲು ಪರದಾಡುತ್ತಿರುವ ಸಾವಿರಾರು ಕೋತಿಗಳು, ಬಿಸಿಲಿಗೆ ಬಸವಳಿದು ನಿತ್ರಾಣ ಸ್ಥಿತಿಯಲ್ಲಿ ಮಲಗಿರುವ ಮತ್ತಷ್ಟು ಮಂಗಗಳು, ಬಂದ ಪ್ರವಾಸಿಗರ ಬಳಿ ಏನಾದರೂ ಕೊಡಿ ಎಂದು ಅಂಗಲಾಚುತ್ತಿರುವ ವಾನರ ಸೇನೆ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕೋಲಾರದ ಅಂತರಗಂಗೆಯಲ್ಲಿ. ಹೌದು, ಬರದ ನಾಡು ಕೋಲಾರಕ್ಕೆ ಈ ಬಾರಿ ಉತ್ತಮ ಮಳೆಯಾಗಿದ್ರು ಬಿರು ಬಿಸಿಲು ನೆತ್ತಿ ಸುಡುತ್ತಿದೆ. ಪರಿಣಾಮ ಮಿತಿ ಮೀರಿದ ತಾಪಮಾನದಿಂದ ತತ್ತರಿಸಿ ಹೋಗಿರುವ ಜನರು ಹನಿ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮನುಷ್ಯರ ಸ್ಥಿತಿ ಹೀಗಿದ್ರೆ ಪ್ರಾಣಿಗಳ ಪರಿಸ್ಥಿತಿ ಊಹಿಸಿಕೊಳ್ಳೋದು ಕಷ್ಟ ಸಾಧ್ಯ. ಅದರಲ್ಲೂ ಕೋಲಾರದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಅಂತರಗಂಗೆಯ ಬೆಟ್ಟದಲ್ಲೇ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವ ಸಾವಿರಾರು ಕೋತಿಗಳದ್ದು ಹೇಳತೀರದ ಪರಿಸ್ಥಿತಿ. ಬೇಸಿಗೆಯಲ್ಲಿ ಇಲ್ಲಿನ ಪ್ರಾಣಿಗಳಿಗೆ ಕುಡಿಯಲು ನೀರಿಲ್ಲದೆ, ತಿನ್ನಲು ಆಹಾರವಿಲ್ಲದೆ ಹಸಿವಿನಿಂದ ಸಾಯುವ ಸ್ಥಿತಿ ಬಂದಿದೆ. ಕೆಲವು ಮಂಗಗಳು ಅಸ್ವಸ್ಥಗೊಂಡ್ರೆ ಕೆಲ ಮಂಗಗಳು ಪ್ರವಾಸಿಗರ ಬ್ಯಾಗ್ಗಳನ್ನ ಕಸಿದು ಹಸಿವು ನೀಗಿಸಿಕೊಳ್ತಿವೆ. ಈಗಾಗಲೇ 15ಕ್ಕೂ ಹೆಚ್ಚು ಜನರನ್ನ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿರುವ ವಾನರ ಸೇನೆ ಕ್ರೂರಿಗಳಂತೆ ವರ್ತಿಸಲು ಆರಂಭಿಸಿವೆ. ಪ್ರತಿ ವರ್ಷ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಸಾವಿರಾರು ಕೋತಿಗಳು ಅಂದರೆ ವಾನರ ಸೇನೆ ಪರದಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವಿವತ್ತು ಕೋಲಾರ ನಗರದ ಹೊರವಲಯದಲ್ಲಿರುವಂಥ ಅಂತರಗಂಗೆ ಬೆಟ್ಟದ ತಪ್ಪಲಿನಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯ ಕೋತಿಗಳು ಇಲ್ಲಿ ಅನ್ನ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೇಸಿಗೆ ಬಂತಂತಂದರೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಜೊತೆಗೆ ಈ ಮೂಕ ಪ್ರಾಣಿಗಳಿಗೆ ಯಾವುದೇ ರೀತಿಯ ಆಹಾರ ಸಿಗಲ್ಲ. ಹಾಗಾಗಿ ಒಂದಷ್ಟು ಜನ ಯುವಕರು ಜೊತೆಗೆ ಈ ಭಾಗದ ದಾನಿಗಳು ಹಣ್ಣು ತರಕಾರಿಗಳನ್ನು ಕೊಡುವಂಥ ಪ್ರಕ್ರಿಯೆ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಕೂಡ ನಡೆದು ಬರ್ತಾ ಇರ್ತಕ್ಕಂಥದ್ದು. ಅದರಂತೆ ನೋಡೋದಾದರೆ ಒಂದಷ್ಟು ಜನ ದಾನಿಗಳು ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಂದಷ್ಟು ತರಕಾರಿಗಳನ್ನು, ಹಣ್ಣುಗಳನ್ನು ತಂದು ಕೋತಿಗಳಿಗೆ ಕೊಡುವಂಥ ಕೆಲಸ ಇಲ್ಲಿ ಪ್ರತಿನಿತ್ಯ ನಡೆಯುತ್ತೆ. ಆದರೂ ಕೂಡ ಸಾಕಷ್ಟು ಕೋತಿಗಳಿಗೆ ಜೊತೆಗೆ ಏನು ಮಂಗಗಳಿಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ, ಜೊತೆಗೆ ನೀರು ಸಿಗ್ತಾ ಇಲ್ಲ. ಜಿಲ್ಲಾಡಳಿತ ಸಮರ್ಪಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದು ಈ ವರ್ಷ ಮಾತ್ರದ ಅಲ್ಲ, ಕಳೆದ ಹಲವು ವರ್ಷಗಳಿಂದ ಕೂಡ ಈ ಭಾಗದಲ್ಲಿರುವಂಥ ಕೋತಿಗಳ ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದು. ಯಾಕಂದರೆ ಮೊದಲಿಗೆ ಒಂದಷ್ಟು ಜನ ದಾನಿಗಳು ಇಲ್ಲೇ ಆಹಾರವನ್ನು ತಯಾರಿ ಮಾಡಿ ಈ ಒಂದು ವಾನರ ಸೇನೆಗೆ ಕೊಡುವಂಥ ಕೆಲಸ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಆ ಪ್ರಕ್ರಿಯೆ ನಡೀತಾ ಇಲ್ಲ. ಹಾಗಾಗಿ ಒಂದಷ್ಟು ಜನ ಈಗಾಗಲೇ ಒಂದಷ್ಟು ಕೋತಿಗಳು ಇವತ್ತು ಅನ್ನ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾವಿರಾರು ಕೋತಿಗಳು ಇಲ್ಲಿ ವಾಸವಾಗಿರ್ತಕ್ಕಂಥದ್ದು. ಬರುವಂಥ ಕೋತಿಗಳು ಅನ್ನ ನೀರು ಸಿಗದಂಥ ಸಂದರ್ಭದಲ್ಲಿ ಪ್ರವಾಸಿಗರು ಜೊತೆಗೆ ಇಲ್ಲಿ ಬರುವಂಥ ಭಕ್ತರ ಮೇಲೆ ದಾಳಿ ಮಾಡುವಂಥ ಸನ್ನಿವೇಶಗಳು, ಜೊತೆಗೆ ಒಂದಷ್ಟು ಘಟನೆಗಳು ಕೂಡ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ದಾನಿಗಳು ಕೂಡ ಇಲ್ಲಿ ಪ್ರತಿನಿತ್ಯ ಹಣ್ಣು ತರಕಾರಿಗಳನ್ನು ತಂದು ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ. ಸಾವಿರಾರು ಕೋತಿಗಳಿಗೆ ಅನ್ನ ನೀರು ಸಿಗುವಂಥ ವ್ಯವಸ್ಥೆಯನ್ನು ಪರ್ಮನೆಂಟಾಗಿ ಮಾಡಬೇಕು ಅನ್ನೋ ಒಂದು ಒತ್ತಾಯ ಈ ಭಾಗದ ಸ್ಥಳೀಯರು ಜೊತೆಗೆ ಪ್ರವಾಸಿಗರ ಒತ್ತಾಯ ಆಗಿರ್ತಕ್ಕಂಥ. ಕೋತಿ ಏನು ಸಮಸ್ಯೆ ಅಂದರೆ ಮಳೆ ಇಲ್ಲ, ಇಲ್ಲಿ ಅವು ಕುಡಿಯೋಕೆ ನೀರಿಲ್ಲ, ಎಲೆ ಕೂಡ ಚಿಗುರಿಲ್ಲ, ಏನು ಊಟ ನೀರ್ದೇ ತುಂಬ ಸಮಸ್ಯೆ. ಯಾರನ್ನ ಬ್ಯಾಗ್ ಕಾಣಿಸಿದ್ರೆ ಓಡೋಗಿ ಕಿತ್ಕೊಳ್ತಾ ಇದ್ದಾವೆ, ಎಲ್ರೂ ಕಚ್ತಾ ಇದ್ದಾವೆ. ಇವಾಗ ಯಾರು ಏನು ಆಗ್ತಾ ಇಲ್ಲ, ತುಂಬ ಜನಕ್ಕೆ ಕೋತಿ ಕಚ್ತಾ ಇದೆ. ಕಲ್ಯಾಣಿನಲ್ಲಿ ನೀರಿಲ್ಲ ಅವು ಕುಡಿಯೋಕ್ಕೆ, ಆ ಕಲ್ಯಾಣಿನಾಗ ನೀರಿಲ್ದಿದ್ದಕ್ಕೆ ಅಲ್ಲೇ ದೇವಸ್ಥಾನ ಹತ್ರನೇ ತುಂಬ ಜನಕ್ಕೆ ಕಚ್ತಾ ಇರೋದು. ಇಲ್ಲನ ಸ್ವಲ್ಪ ನೀರು ಅದು ಇದು ಇಡ್ತಾ ಇದ್ದೀರಿ, ಅದಕ್ಕೆ ಇಲ್ಲಿ ಯಾರನ್ನೂ ಕಚ್ತಾ ಇಲ್ಲ. ದೇವಸ್ಥಾನ ಹತ್ರ ಎಲ್ಲಾರ್ಗು ಕಚ್ಚಿ ಕಳಿಸ್ತಾ ಇದ್ದಾವೆ. ಇನ್ನು ಕೋಲಾರ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಅಂತರಗಂಗೆಯಲ್ಲಿ ಸಾವಿರಾರು ಕೋತಿಗಳಿವೆ. ಪ್ರತಿ ವರ್ಷ ಬೇಸಿಗೆಯಲ್ಲೂ ಆಹಾರ ಸಮಸ್ಯೆ ಎದುರಾಗುತ್ತೆ. ವಾರದಲ್ಲಿ 2-3 ದಿನ ಮಾರುಕಟ್ಟೆಯಿಂದ ಕೆಲವು ದಾನಿಗಳು ಹಣ್ಣು ತರಕಾರಿಗಳನ್ನ ತಂದು ಕೊಡುವುದು ವಾಡಿಕೆ. ಇನ್ನು ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳಿಗಾಗಿ ಮಾಡಿದ ಕೋಟ್ಯಾಂತರ ರೂಪಾಯಿ ಯೋಜನೆಗಳು ಮಾತ್ರ ಕೇವಲ ಪುಸ್ತಕದಲ್ಲಷ್ಟೇ ದಾಖಲೆ. ಇಲ್ಲಿನ ಕೆಲವು ಪ್ರಾಣಿ ಪ್ರಿಯರು ಈ ಕೋತಿಗಳ ಪರಿಸ್ಥಿತಿಯನ್ನ ನೋಡಲಾಗದೆ ಆಗಾಗ್ಗೆ ಮುದ್ದೆ, ತರಕಾರಿ, ಹಣ್ಣುಗಳನ್ನು ತಂದು ಹಾಕುತ್ತಾರೆ. ಅರಣ್ಯ ಇಲಾಖೆ ಬೆಟ್ಟದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಸಿಗುವ ಗಿಡ ಮರಗಳನ್ನ ಬೆಳೆಸಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಇಲ್ಲಿ ಕೋತಿಗಳು ಊಟದ ವ್ಯವಸ್ಥೆ ಅದು ಸ್ವಲ್ಪ ಕಷ್ಟ ಆಗಿದೆ, ಏನು ಸಿಗ್ತಾ ಇಲ್ಲ.
ಇವಾಗ ನಾವು ಬೆಳಗಿಂದ ತಂದು ಹಾಕಿದ್ದೀವಿ, ನೀರಿಲ್ಲ. ಆ ನೀರಿಲ್ಲದಿದ್ದ ಪ್ರಭಾವ ಎಲ್ಲ ಇಲ್ಲಿ ನೀರು ಕುಡಿಯೋಕೆ ಬರ್ತವೆ, ಜನಗಳ ಮೇಲೆ ಬಿದ್ದು ಕಚ್ಚಿ ಸುಮಾರು ಒಂದು 10-15 ಜನಕ್ಕೆ ಮೇಲೆ ಕಚ್ಚಿದ್ದಾವಂತೆ. ಈ ಥರ ಎಲ್ಲ ತೊಂದರೆ ಮಾಡ್ತವೆ. ಅದರಿಂದ ನೀರಿನ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಇಲ್ಲಿ ಹೆಚ್ಚು ಕಮ್ಮಿ 1,500-2 ಸಾವಿರ ಕೋತಿ ಐತೆ. ಎಲ್ಲ ಇಲ್ಲಿ ಮೆಟ್ಲ ಮೇಲೆ ಬಂದು ಕುತ್ಕೊಂತವ, ದಾರಿಗಳಲ್ಲಿ ಬಂದು ಬರೋ ಹೋಗೋರ ಮೇಲೆ ಬಿದ್ದು ಪ್ರವಾಸಿಗರ ಮೇಲೆ ಭಕ್ತರ ಮೇಲೆ ಕಚ್ಚುತ್ತಾ ಇರ್ತವೆ. ಬೇಸಿಗೆದಲ್ಲಿ ಈ ಕ್ಯಾರೆಟು, ಬೀಟ್ರೋಟು, ಬಾಳೆಹಣ್ಣು, ಬಿಸ್ಕೆಟ್ ಎಲ್ಲ ತಂದು ಹಂಚ್ತೀರಿ. ಅಂದರೆ ಈ 2 ಮಂತ್ಸ್ ಮಾತ್ರ, ಯಾಕಂದ್ರೆ ಮತ್ತೆ ಈ ಚಿಗುರ್ತದಲ್ಲ, ಚಿಗುರ್ದಾನು ಏನೋ ಸಿಗ್ತಾ ಮಾಡ್ಕೊತವೆ. ಬಟ್ ಇಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಈ ಶ್ರೀರಾಮನವಮಿಗೆ ಮಾಮೂಲಿ ಹಬ್ಬದ ಟೈಮಲ್ಲಿ ಮುಂದೆ ಆಗ್ಬಿಟ್ಟು ಹೊರಟೋಗ್ತಾರೆ. ಇವ್ರು ತಪ್ಪು ಮಾಡೋದಂದ್ರೆ ಒಂದೇ ಸಲ ಹಾಕ್ಬಿಡ್ತಾರೆ, ತಿಂದ್ಬಿಡ್ತಾರೆ, ಖಾಲಿ ಆಗೋಗ್ತದೆ. ನಾಳೆಗೆ ಏನೂ ಇರಲ್ಲ. ಈ ಸೀಸನಲ್ಲೇ ಈ ಥರ ಆಗಿರೋದು, ಅದು ಮೊದಲೇನೋ ಇಲ್ಲ, ಈ ಸೀಸನಲ್ಲಿ ಬೇಜಾನಾಗಿದೆ. ಒಟ್ನಲ್ಲಿ ನೂರಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿ ಹನುಮಂತನಿಗೆ ಪೂಜೆ ಮಾಡುವ ನಮ್ಮ ಜನರು ಹನುಮಂತನ ಪ್ರತಿರೂಪ ಎಂದು ಹೇಳಲಾಗುವ ಈ ಕೋತಿಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಂಡಿಲ್ಲ. ಇನ್ನಾದರೂ ಪ್ರಾಣಿ ಪ್ರಿಯರು ಜಿಲ್ಲಾಡಳಿತ ಈ ಕೋತಿಗಳ ಹಸಿವು ನೀಗಿಸುವಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.